ಥಲಸೀಮಿಯಾ ರೋಗದಿಂದ ಬಳಲುತ್ತಿರುವ ಮಕ್ಕಳ ನೆರವಿಗಾಗಿ 9ನೆಯ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಜೂನ್ 14, 2026ರಂದು ಇಳಕಲ್ನ ಮಹೇಶ್ವರಿ ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿದೆ. ಶ್ರೀ ರಾಮಾನುಜಾರ್ಯ ಫೌಂಡೇಶನ್ ಇಳಕಲ್, ಮಹೇಶ್ವರಿ ಆಸ್ಪತ್ರೆ, ಬನಶಂಕರಿ ರಕ್ತಕೇಂದ್ರ ಬಾಗಲಕೋಟೆ ಹಾಗೂ ವಿಜಯ ಮಹಾಂತ ಬ್ಲಡ್ ಬ್ಯಾಂಕ್ ಇಳಕಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯಲಿರುವ ಈ ಶಿಬಿರವು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಯೋಜಕರು, ಥಲಸೀಮಿಯಾ ಪೀಡಿತ ಮಕ್ಕಳಿಗೆ ನಿರಂತರ ರಕ್ತದ ಅವಶ್ಯಕತೆ ಇರುವುದರಿಂದ ಸಾರ್ವಜನಿಕರು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ಮಕ್ಕಳ ಜೀವ ಉಳಿಸುವ ಕಾರ್ಯಕ್ಕೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಾವು ಪ್ರತಿ ವರ್ಷದಂತೆ ಈ ಸತನೂ ಒಂದು ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿವಿ. ಸೊ ಇದು ನಮ್ಮದು 9ನೇ ರಕ್ತದಾನ ಶಿಬಿರ. ಸೊ ಇದು ಬಂದ್ಬಿಟ್ಟು 14ನೇ ಜೂನ್ 2026ರಂದು ಬೆಳಿಗ್ಗೆ 8ರಿಂದ ಪ್ರಾರಂಭವಾಗಿ ಸಾಯಂಕಾಲ 4ರವರೆಗೂ ಇರಲಿದೆ. ಸೊ ಈ ಮಾಡೋದ್ರದ ಮೇನ್ ಉದ್ದೇಶ ಏನು ಅಂತಂದ್ರೆ, ನಮ್ಮಲ್ಲಿ ಸಾಕಷ್ಟು ಜನ ಥಲಸೀಮಿಯಾ ಮಕ್ಕಳು ಪ್ರತಿ 2 ವಾರದಿಂದ 3 ವಾರ ರಕ್ತ ಹಾಕಿಸ್ಕೊಳಕ್ಕೆ ಬರ್ತಾರ್ರಿ. ಸೊ ಆ ಥಲಸೀಮಿಯಾ ಮಕ್ಕಳಲ್ಲಿ ರಕ್ತ ಸರಿಯಾಗಿ ಉತ್ಪತ್ತಿ ಆಗಂಗಿಲ್ಲ, ಅಥವಾ ಉತ್ಪತ್ತಿ ಆದರೂ ಅದು ನಿಂದ್ರಂಗಿಲ್ಲ. ಸೊ ಇಂಥ ಮಕ್ಕಳು ಬದುಕಬೇಕು ಅಂತಂದ್ರೆ ನಾವು ಅವರಿಗೆ ಪ್ರತಿ 2ರಿಂದ 3 ವಾರಕ್ಕೆ ನಾವು ರಕ್ತ ಹಾಕಬೇಕಾಗತ್ತೆ. ಸೊ ಅಂಥ ರಕ್ತ ನಾವು ಅರೇಂಜ್ ಮಾಡಬೇಕು ಅಂತಂದ್ರೆ ಸೊ ಸ್ವಯಂ ಪ್ರೇರಿತವಾಗಿ ದಾನಿಗಳು ಅಂದ್ರೆ ರಕ್ತವನ್ನು ದಾನ ಮಾಡುವಂಥವ್ರು ಬೇಕಾಗ್ತದೆ. ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಪ್ರತಿ ವರ್ಷವೂ ಇದನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ನಮಗೆ ಭಾಳಷ್ಟು ಸಹಕಾರ ಸಿಕ್ಕದ. ಪ್ರತಿ ವರ್ಷವೂ ನಮಗೆ 400ರಿಂದ 500 ಯೂನಿಟ್ವರೆಗೂ ಬ್ಲಡ್ ಆ ಮಕ್ಕಳ ಸಲುವಾಗಿ ಸಿಗ್ತದೆ. ಸೊ ಸಿಗಬೇಕು ಅಂತಂದ್ರೆ ನೀವು ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರು ಸೊ ಹೆಚ್ಚು ಜನರಿಗೆ ಅಂದ್ರೆ ಮೂಲೆಗೂ ಈ ವಿಷಯ ತಲುಪುವಂತೆ ಮಾಡಿ ಬಹಳಷ್ಟು ಜನ ಭಾಗವಹಿಸಿ ಈ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ನಾನು ಕೋರಿಕೆ. ಮತ್ತೊಮ್ಮೆ ಶ್ರೀ ರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ನಾನು ಡಾಕ್ಟರ್ ಪವನ್ ದರಕ್ ಈ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ತಮಗೆಲ್ಲರಿಗೂ ಗೊತ್ತಿರುವಾಗ ಈ ಸತಿ ನಮ್ಮದು ಇದು 9ನೇ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. ಇದು ಜೂನ್ 14 ಈ ರವಿವಾರದಿಂದ ಇರ್ತದೆ. ಇದರಲ್ಲಿ ಮುಖ್ಯ ಅತಿಥಿಯಾಗಿ ಬ್ರಾಟ್ ಚಲನಚಿತ್ರದ ನಟಿಯಾದ ಮನಿಷಾ ಕಂದ್ಕೂರ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಅದರ ಜೊತೆಗೆ ನಮ್ಮ ಇಳಕಲ್ನ ಉದ್ದಿಮೆದಾರರಾದಂತಹ ಶ್ರೀ ಅನಿಲ್ ಜಿ ಡಾಲಿಯಾ, ಈಗ ಅವರು ಇಚಲಕರಂಜಿ ಡೆಪ್ಯೂಟಿ ಮೇಯರ್ ಆಗಿ ಮಹಾನಗರ ಪಾಲಿಕೆ ಡೆಪ್ಯೂಟಿ ಮೇಯರ್ ಆಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ಯಾವುದಾದ್ರೂ ಈಗ ಆಕ್ಸಿಡೆಂಟ್ ಆಯಿತು, ಮಾಸ್ ಕ್ಯಾಶುಯಾಲಿಟೀಸ್ ಆಯಿತು, ಆವಾಗ ನಮಗೆ ರಕ್ತ ಏನು ಬೇಕಾಗ್ತದೆ ಅಂಥವ್ರಿಗೆ ಕೂಡ ಇದು ರಕ್ತದಾನ ಶಿಬಿರ ಹೆಲ್ಪ್ ಮಾಡ್ತದೆ. ಸೊ ಈ ಸುದ್ದಿಗೋಷ್ಠಿ ನಾವೇನು ಒಂದು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ ಅಂದರೆ, ಹೆಚ್ಚು ನೀವು ಈ ಸುದ್ದಿಯನ್ನು ಜನರನ್ನು ತಲುಪಿಸಿ ಹೆಚ್ಚು ದಾನಿಗಳು ಒಂದು ರಕ್ತದಾನ ಮಾಡಿದರೆ ಅದರ ಹೆಲ್ಪ್ ಸಾಕಷ್ಟು ಆಗ್ತದೆ. ಆಮೇಲೆ ತಮ್ಮೆಲ್ಲರಿಗೂ ಗೊತ್ತಿರುವಾಗೆ ಸುಮಾರು ನಾವು ಈ ಫೌಂಡೇಶನ್ ಚಾಲೂ ಮಾಡಿ ಒಂದು 2015ರಿಂದ ಚಾಲೂ ಮಾಡಿದ್ವಿ. ಇವತ್ತು 11 ವರ್ಷ ಆಯಿತು. ಇದಕ್ಕಿಂತ ಮುಂಚೆ ಏನಿತ್ತು, ಒಂದು ಥಲಸೀಮಿಯಾ ಅನ್ನೋದು ಒಂದು ಕಾಯಿಲೆ ಬಗ್ಗೆ ಹೆಸರು ಸತ್ಯ ಗೊತ್ತಿರಲಿಲ್ಲ ಜನರಲ್ಲಿ. ಆವಾಗ ನಾವು ಏನು ಮಾಡಿದ್ವಿ ಅಂದರೆ, ಒಂದು ಈ ಮಕ್ಕಳಿಗೆ ಹೆಲ್ಪ್ ಆಗಬೇಕಂತೇಳಿ ಒಂದು 25ರಿಂದ 30 ಮಂದಿಗೆ ಅಡಾಪ್ಟ್ ಮಾಡಿಕೊಂಡು ಅವ್ರು ನಾವು ಈ ಸಂಸ್ಥೆ ವತಿಯಿಂದ ಫ್ರೀ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಜಸ್ಟ್ ಇದು ಥಲಸೀಮಿಯಾ ಏನು ಅನ್ನೋದು ಗೊತ್ತಿರಲಿಲ್ಲ. ಹೆಂಗೆ ಸ್ಟಾರ್ಟ್ ಮಾಡ್ಕೊತ ಹೋದ್ವಿ. ಆವಾಗ ನಮಗೂ ಕೂಡ ಒಂದೊಂದು ಅದರ ಅನುಭವಗಳಾದವು. ಆಮೇಲೆ ನಾವೇನು ಮಾಡಿದ್ವಿ ಅಂದರೆ, ಯಾಕೆ ನಾವು ಇದನ್ನು ಮುಂದುವರಿಸಿ ಥಲಸೀಮಿಯಾ ಮುಕ್ತ ಸೊಸೈಟಿ ಮಾಡಬಾರ್ದು ಅಂಥೇಳಿ ನಮ್ಮದು ಒಂದು ಉದ್ದೇಶ ಇತ್ತು. ಆವಾಗ ನಾವು ಸ್ಟಾರ್ಟ್ ಮಾಡಿದಾಗ ಒಂದು 30 ಮಂದಿ ಮಕ್ಕಳಿದ್ರು. ಇವತ್ತಿನ ದಿವಸದಲ್ಲಿ ಅವು ರೆಡ್ಯೂಸ್ ಆಗಿ 17 ಮಕ್ಕಳು ಆಗ್ಯಾವು. ಯಾಕಂದರೆ ಆ 25-30 ಮಂಗಳಿಂದ ಒಂದು 7 ಮಂದಿಗೆ ನಾವು ಶಾಶ್ವತಿಗೆ ಪರಿಹಾರ ಏನಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ, ಅಸ್ಥಿ ಮಜ್ಜೆ ಕಸಿ ಅಂತ ಹೇಳ್ತಾರೆ, ಅಂಥದ್ದು ಮಾಡಿ 7 ಮಂದಿ ಈ ಕಾಯಿಲೆಯಿಂದ ಮುಕ್ತರಾಗಿದ್ದಾರೆ ಈಗ. ಸೊ ಅವು ಇಂಪ್ರೂವ್ಮೆಂಟ್ ಆಗಿ ಈಗ ಉಳಿದ್ರು 17 ಮಂದಿ ಅಷ್ಟಿದೆ. ಇದ್ರ ಜೊತೆಗೆ ತಮ್ಮ ಸಹಕಾರ ಅಷ್ಟೇ ನಮಗೆ ಸಿಕ್ಕಿದೆ. ಯಾಕಂದರೆ ಪತ್ರಿಕಾ ಮತ್ತು ಮಾಧ್ಯಮ ವರ್ಗದೊಂದಿಗೆ ನಾವು ಇಷ್ಟು ದಿವಸ ಕೆಲಸ ಮಾಡಿದ್ವಲ್ಲ, ತಾವು ಇದನ್ನು ಸುದ್ದಿ ಮುಟ್ಟಿಸಿ ಥಲಸೀಮಿಯಾ ಅನ್ನೋದು ಅವೇರ್ನೆಸ್ ಜನರಲ್ಲಿ ಸಾಕಷ್ಟು ಮೂಡಿಬಿಟ್ಟಿದೆ. ಆಮೇಲೆ ಇದರ ಜೊತೆಗೆ ರಕ್ತ ಸಂಬಂಧದಲ್ಲಿ ನಾವು ಮದುವೆ ಆಗಬಾರ್ದು ಉದ್ದೇಶ ಕೂಡ ತಾವೆಲ್ಲ ಪ್ರಕಟಣೆ ಮಾಡಿ ಹಿಂಗೆ ಜನರಲ್ಲಿ ಅವೇರ್ನೆಸ್ ಬಂದು ಇದರದ ಅರಿವಳಿಕೆ ಆಗಿ ಈಗ ಇದು ಡಿಸೀಸನ್ನು ಏನೈತೆ ಕಡಿಮೆ ಹಾಕೊಂತ ಹೊಂಟಿದೆ. ಇನ್ನು ಇದಕ್ಕಿಂತ ಜಾಸ್ತಿ ನೆಕ್ಸ್ಟ್ ಸ್ಟೆಪ್ ಕಾಯಿಲೆ ಬಂತ ನಾವು ಟ್ರೀಟ್ಮೆಂಟ್ ಮಾಡಿಸ್ತೀವಿ ರೀ. ಬಟ್ ನಮ್ಮ ಉದ್ದೇಶ ಏನಿದೆ ಅಂದ್ರೆ ಕಾಯಿಲೆನೇ ಬರಲಾರ್ದಂಗೆ ನಾವು ನೋಡ್ಕೋಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ತಮ್ಮದು ಸಹಯೋಗ ಭಾಳ ಜರೂರಿ ಇದೆ. ಯಾಕಂದರೆ ಇದನ್ನು ತಡೆಗಟ್ಟಬೇಕು ಅಂದರೆ ತಾವು ಭಾಳ ನಮಗೆ ಒಂದು ಮುಖ್ಯ ದಾರಿ ಇದೆ ರೀ. ಸೊ ತಾವು ಹೆಚ್ಚು ಈ ಸುದ್ದಿ ಮಾಡಿ ಈ ಥಲಸೀಮಿಯಾ ಮುಕ್ತ ಸೊಸೈಟಿನ ಮಾಡಲಿಕ್ಕೆ ಎಲ್ಲರೂ ಕೂಡಿ
ಇದನ್ನು ಹೆಲ್ಪ್ ಮಾಡೋಣ, ಒಂದು ಸ್ವಚ್ಛವಾದ ನಿರ್ಮಲವಾದ ಸಮಾಜನ ಕಟ್ಟೋಣ ಅಂತ ಹೇಳಿ ಇದು ಸುದ್ದಿಗೋಷ್ಠಿ ಮುಖಾಂತರ ನಾವು ತಮ್ಮನ್ನು ಕೇಳ್ತಾ ಇದ್ದೇನೆ. ಶ್ರೀ ಶಿರಡಿ ಸಾಯಿಬಾಬಾ ಜ್ಯೋತಿಷ್ಯ ಕೇಂದ್ರ ಸರ್ವ ಮಾಂತ್ರಿಕ ಶಕ್ತಿಯನ್ನು ವಶಪಡಿಸಿಕೊಂಡಿರುವ ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಹಾಗೂ ವಂಶ ಪಾರಂಪರಿಕ ಜ್ಯೋತಿಷ್ಯರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ವಿದ್ಯಾಭ್ಯಾಸದಲ್ಲಿ ತೊಂದರೆ, ಹಿತಶತ್ರುಗಳಿಂದ ಸಮಸ್ಯೆ, ಸಂತಾನಹೀನತೆ, ರಾಜಕೀಯ ಸಮಸ್ಯೆ, ವಿವಾಹ ವಿಳಂಬ, ಮಕ್ಕಳು ನಿಮ್ಮ ಮಾತು ಕೇಳಲು, ಆಸ್ತಿ ಸಮಸ್ಯೆ, ಉದ್ಯೋಗದಲ್ಲಿ ತೊಂದರೆ, ಹಣಕಾಸು ಸಮಸ್ಯೆ, ಕೋರ್ಟ್ ಕಚೇರಿ, ಪ್ರೀತಿಯಿಂದ ನಂಬಿ ಮೋಸ, ಅತ್ತೆ ಸೊಸೆ ಸಮಸ್ಯೆ, ಮಾಟಮಂತ್ರ ನಿವಾರಣೆ, ಇನ್ನೂ ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಎಷ್ಟೇ ಕಠಿಣವಾಗಿರಲಿ 5 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ನಿಜವೇ ದೈವ, ನಂಬಿಕೆಯೇ ಜೀವನ. ನಿಮಗೆ ಕಷ್ಟವಿದೆಯೇ? ನಮ್ಮಲ್ಲಿ ಪರಿಹಾರವೂ ಇದೆ. ಒಂದು ಕರೆ ನಿಮ್ಮ